ನೋಡ್ಕೊಳ್ಳಿ ಅವರಪ್ಪ ನೋಡ್ಕೊಳ್ಳಿ. ಒಂದು ಮಗು ಜವಾಬ್ದಾರಿ ಯಾಕೆ ಮ್ಯಾಮ್? 2 ಕಾರ್ ಓನರ್ ಅವನು. ಇಷ್ಟೆಲ್ಲ ಆದಮೇಲೂ ನನಗೆ ಉಳಿಸ್ತಾನೆ ಅನ್ನೋದು ಯಾವ ಗ್ಯಾರಂಟಿ ಇದೆ ಮ್ಯಾಮ್? ನನ್ನ ಮಕ್ಳಿಗೋಸ್ಕರ ನಾನು ಬಿಟ್ಟು ಹೋದ್ನಲ್ವ, ಅವನು ಒಡೆಯಲ್ಲ ಬಡಿಯಲ್ಲ, ಚಿನ್ನಿ ಬಂಗಾರ ಬಂದು ಬಿಡೆ ಅಂತ ಅಷ್ಟೂ ನೈಸ್ ಮಾಡೋದ್ನಲ್ಲ ಅವನು. ಅವ್ನಿಗೆ ಗೊತ್ತು ಮ್ಯಾಮ್ ಅವ್ನ ಮೆಂಟಾಲಿಟಿ, ಅವ್ನು ಎಂಥವನಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ನನಗೆ. ಆದರೆ ಅವ್ನು ಮೀಡಿಯಾ ಮುಂದೆ ಬಂದು ನೋಡೋ ಜನಕ್ಕೇನು, ಓ ಇವನೇ ಒಳ್ಳೆಯವನು, ಅವಳು ಸರಿ ಇಲ್ಲ ಅಂತ ಅಂದ್ಕೊಂಡಿದ್ರು. ಚಿನ್ನ ಬಂಗಾರ ಅಂತೆಲ್ಲ ಹೇಳಿದಾದ್ಮೇಲೆ ಸರಿ ನೋಡೋಣ, ಒಂದು ಮಕ್ಕಳಿಗೋಸ್ಕರನಾದರೂ ಒಂದು ಜೀವನ ಮಾಡೋಣ. ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ, ಮಕ್ಕಳನ್ನ ಬಿಟ್ಟೋದ್ಲು, ಸರಿ ನನ್ನ ಮಕ್ಕಳಿಗೂ ಒಂದು ತಾಯಿಯಾಗಿರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ನಾನು ಮೊನ್ನೆ ಹೋಗಿದ್ದಕ್ಕೆ ಒಳ್ಳೆ ಇದು ಕೊಟ್ಟ ಮ್ಯಾಮ್ ನನಗೆ. ಇನ್ನು ನನಗೆ ಅವನು ಉಳಿಸ್ತಾನೆ ಅನ್ನೋದು ಒಂದೇ 1% ಕೂಡ ನಂಗೆ ನಂಬಿಕೆ ಇಲ್ಲ ಮ್ಯಾಮ್. ಅಷ್ಟು ಹೊಡೆದು ಬಡ್ದು ಅಷ್ಟು ನಾನು ಸಾಯಂಗೆ ಮಾಡಿದ್ದಾನೆ. ನನಗೆ ಅವನು ಹೊಡೆದಾಗ ನನಗೆ ಗೊತ್ತಾಗಲಿಲ್ಲ ಮ್ಯಾಮ್ ನೋವುಗಳು. ಈಗಲೂ ಇದು ಕಿವಿ ನಂಗೆ ಕೇಳಿಸ್ತಿಲ್ಲ ಮ್ಯಾಮ್, ಇಲ್ಲೆಲ್ಲ ಊದ್ಕೊಂಡಿದೆ, ಇಲ್ಲೆಲ್ಲ ಆಗಿದೆ ಮ್ಯಾಮ್. ನಿಮ್ಮ ಮೊದಲನೇ ಮಗನ ಅವ್ರ ಹತ್ರನೇ ಬಿಡಬೇಕು ಅಂತಿದ್ದೀರಾ. ಈಗ ಮಕ್ಕಳು ಆ ವಾತಾವರಣದಲ್ಲಿ ಬೆಳೆದಾಗ ಅವ್ರ ಥರನೇ ಬೆಳೀತಾರಂತೆ. ಸೊ ನಿಮ್ಮ ಮೊದಲನೇ ಮಗನು ಮಂಜು ಅವ್ರ ಥರನೇ ಆದರೆ ನಿಮಗೆ ಬೇಜಾರಾಗಲ್ವಾ ಅವನ್ನ ಬಿಟ್ಟೋಕ್ಕೆ? ಯಾಕಂದರೆ ಇಬ್ಬರು ಮಕ್ಕಳು ನೀವು ಇಟ್ಕೋತೀನಿ ಅಂತ ಹೇಳ್ತಿದ್ದೀರಾ. ಹೆಣ್ಮಗು ಜವಾಬ್ದಾರಿ, ಅದು ತಾಯಿ ಜವಾಬ್ದಾರಿ ಹೆಣ್ಮಗುನ ಸಾಕುವಂಥದ್ದು. ಸೊ ಚಿಕ್ಕ ಮಗನ ಮೇಲೆ ಪ್ರೀತಿ ಜಾಸ್ತಿ, ಸೊ ಚಿಕ್ಕ ಮಗನ ಹಿಡ್ಕೋಬೇಕು ಅಂತಿದ್ದೀರಾ. ಬಟ್ ಮೊದಲನೇ ಮಗ ಅವ್ರ ಥರನೇ ಆಗ್ಬಿಟ್ರೆ ಏನು ಮಾಡ್ತೀರಾ? ಅಪ್ಪನ ಕಡೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ನನ್ನ ಚಿಕ್ಕ ಮಗುನಾದರೂ ಸ್ವಲ್ಪ ಕನ್ವಿನ್ಸ್ ಮಾಡಿ ನಾನು ಕರ್ಕೊಬೋದು. ನನ್ನ ಮಗು ಏನೋ ಒಂದು ಸ್ವಲ್ಪ ಹೊತ್ತು ಕನ್ವಿನ್ಸ್ ತಿಂಡಿ ಗಿಂಡಿ ಕೊಟ್ಟರೆ ನನ್ನ ಮಗ ನನ್ನ ಜೊತೆ ಬಂದುಬಿಡ್ತಾನೆ. ಅವ್ನು ನನ್ನನ್ನು ಬಿಟ್ಟು ಇರೋದಿಲ್ಲ. ಒಂದು ದಿವಸ ನನ್ನ ಮಗ ನಾನು ಬಿಟ್ಟಿದ್ದೋಳೆ ಅಲ್ಲ ನಾನು. ಅವನು ನನ್ನ ಮಗ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಬರ್ತಾನೆ. ಇವನು ದೊಡ್ಡವನು ಬಂದು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅವ್ರಿಗೆ. ಹಂಗಾಗಿ ಅವನು ಅವ್ರ ಅಪ್ಪನ ಜೊತೆನೇ ಇರ್ತಾನೆ ಮ್ಯಾಮ್, ಬಿಲ್ಕುಲ್ ಅವ್ನು ನನ್ನ ಜೊತೆ ಬರೋದಿಲ್ಲ. ಅದಕ್ಕೆ ಅವನು ಅವ್ರ ಅಪ್ಪನ ಜೊತೆನೇ ಇರಲಿ ಮ್ಯಾಮ್. ಅವನು ನೋಡ್ಕೊಳ್ಳಿ, ಅವರಪ್ಪ ನೋಡ್ಕೊಳ್ಳಿ. ಒಂದು ಮಗು ಜವಾಬ್ದಾರಿ ಯಾಕೆ ಮ್ಯಾಮ್? 2 ಕಾರ್ ಓನರ್ ಅವನು ಮಂಜು. ಯಾಕೆ ಒಂದು ಮಗು ನೋಡ್ಕೊಳಕ್ಕಾಗಲ್ವಾ? ಯಾಕಾಗಲ್ಲ ಮ್ಯಾಮ್? ಹೌದು ಮ್ಯಾಮ್, ಡೈಲಿ ದುಡಿಮೆ 3-4 ಸಾವಿರ ಇದೆ. ಯಾಕೆ ಮ್ಯಾಮ್ ನೋಡ್ಕೊಳಕ್ಕಾಗಲ್ಲ? ಒಂದು ಮಗುಗೆ ಎಜುಕೇಷನ್ ಕೊಡ್ಸೋಕ್ಕಾಗಲ್ವಾ ಅವನಿಗೆ? ನಾನಿಬ್ಬರು ಮಕ್ಕಳ ಜವಾಬ್ದಾರಿ ನಾನು ತೊಗೊತೀನಿ, ಒಂದು ಮಗು ಜವಾಬ್ದಾರಿ ಯಾಕೆ ತೊಗೊಳಕ್ಕಾಗಲ್ಲ? 2 ಗಾಡಿ ಓನರ್ ಅಲ್ವಾ ಅವನು, ಯಾಕೆ ನೋಡ್ಕೊಳಕ್ಕಾಗಲ್ಲ ಅಲ್ವಾ? ನೋಡ್ಕೊಳ್ಳಿ ಮ್ಯಾಮ್, ಅವನು ದೊಡ್ಡ ಮಗು ಜವಾಬ್ದಾರಿ ನೋಡ್ಕೊಳ್ಳಿ. ನಾನಿಬ್ಬರು ಮಕ್ಕಳ ಜವಾಬ್ದಾರಿ. ಹೆಣ್ಮಗುನ ಸಾಕೋದು ಈಗಿನ ಜನ್ರೇಷನಲ್ಲಿ ಸುಮ್ಮನೆ ಅಲ್ಲ ಮ್ಯಾಮ್. ಒಂದು ಗಂಡು ಮಗುನ ಸಾಕ್ಬಿಡ್ಬೋದು, 1-2-3 ಜನ ಗಂಡು ಮಕ್ಕಳನ್ನ ಸಾಕ್ಬಿಡ್ಬೋದು, ಹೆಣ್ಮಗುನ ಸಾಕೋಕ್ಕಾಗಲ್ಲ ಮ್ಯಾಮ್. ನಾನು ಹೆಣ್ಮಗು ಜವಾಬ್ದಾರಿ ನಾನು ತೊಗೊಂಡಿದ್ದೀನಲ್ವಾ, ನಾನು ಇನ್ನೊಂದು ಗಂಡು ಮಗುವಿನ ಜವಾಬ್ದಾರಿ ಕೂಡ ನಾನು ತೊಗೊತೀನಿ. ನಾನು ಕಷ್ಟನೋ ಸುಖನೋ, ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ, 2 ಸತಿ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ, ಸರ್ಟಿಫಿಕೇಟ್ ಸಮೇತ ಇದೆ ನನ್ನ ಹತ್ರ. ನಾನು ಇವಾಗ 1 ತಿಂಗಳು ಮತ್ತೆ ಒಂದು ಟ್ರೈನಿಂಗ್ ತೊಗೊಂಡ್ರೆ ನಾನು ಹೆಂಗಿಲ್ಲ ಒಂದು ತಿಂಗಳಿಗೆ ಒಂದು 50-60 ಸಾವಿರ ನಾನು ಮಾಡ್ತೀನಿ. ನಾನು ಕೆಲಸಕ್ಕೆ ಎಲ್ಲಾದರೂ ಹೋದರೆ ನಾನು ಕೊಡ್ತಾರೆ. ಮಿನಿಮಮ್ ಒಂದು 30 ಸಾವಿರ ಅನ್ನೋದು ಕೊಡಲ್ವಾ ಮ್ಯಾಮ್? ಕೊಡ್ತಾರಲ್ವಾ? ನನ್ನ ಮಕ್ಕಳಿಗೆ ಸಾಕೋ ಕೆಪಾಸಿಟಿ ನನಗಿದೆ, ನಾನು ಸಾಕ್ತೀನಿ. ಬೇಕಾದ್ರೆ ನಾನು ಇಬ್ಬರು ಮಕ್ಕಳ ಜವಾಬ್ದಾರಿ ನಾನು ತೊಗೊತೀನಿ, ಒಂದು ಮಗು ಜವಾಬ್ದಾರಿ ಅವ್ನು ತಗೊಳ್ಳಿ ಮ್ಯಾಮ್. ಅವನು ಮ್ಯಾಮ್ ಇವಾಗ ಇಷ್ಟೆಲ್ಲ ಆಯಿತು, ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರಿರ್ಬೋದು? ಸೊ ನೀವು ಅದನ್ನು ಯೋಚನೆ ಮಾಡಿದ್ರಾ? ಮಕ್ಕಳಿಗೆಲ್ಲ ಎಷ್ಟು ನೋವಾಗಿದೆ? ತುಂಬ ನೋವಾಗಿದೆ ಮ್ಯಾಮ್. ಅಂದರೆ ಅವ್ರು ನೋಡಿದಾರಲ್ಲ ಮ್ಯಾಮ್, ಅಪ್ಪ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅಮ್ಮನಿಗೆ, ಎಷ್ಟು ಅಮ್ಮ ನೋವು ತಿಂದಿದ್ದಾಳೆ, ಅಮ್ಮ ಅದಕ್ಕೆ ಈ ಥರ ಮಾಡಿರೋದು ಅನ್ನೋದು ಕೂಡ ಒಂದು ದೊಡ್ಡವನ ಮೈಂಡಲ್ಲಿ ಇದೆ ಮ್ಯಾಮ್. ಅದು ದೊಡ್ಡವನ ಮೈಂಡಲ್ಲಿ ಕರೆಕ್ಟಾಗಿದೆ. ಅಪ್ಪ ಇಷ್ಟು ಹಿಂಸೆ ಕೊಟ್ಟಿರೋದಕ್ಕೆ ಅಮ್ಮ ಈ ಥರ ಮಾಡಿರೋದು ಅನ್ನೋದು ಅವ್ನ ಮೈಂಡಲ್ಲಿದೆ ಮ್ಯಾಮ್. ಬಟ್ ಇವರಿಬ್ಬರಿಗೂ ಅಷ್ಟು ಗೊತ್ತಾಗಲ್ಲ. ಅವ್ನು ದೊಡ್ಡವ್ನಿಗೆ ಗೊತ್ತಿದೆ ಮ್ಯಾಮ್. ಅವ್ರು ನೋಡಿದ್ದಾರೆ ಮ್ಯಾಮ್, ನನ್ನ ಮಂಜು ಎಷ್ಟು ಹೊಡೆದಿದ್ದಾನೆ ಬಡ್ದಿದ್ದಾನೆ, ಎಷ್ಟು ಹಿಂಸೆ ಕೊಟ್ಟಿದ್ದಾನೆ, ಪ್ರತಿಯೊಂದು ನೋಡಿದ್ದಾನೆ ಮ್ಯಾಮ್. ಅವ್ನಿಗೆಲ್ಲ ಗೊತ್ತು ಮ್ಯಾಮ್. ಅವ್ನಿಗೆ ಏನು ಹೇಳ್ಕೊಡೋದೇ ಬೇಕಾಗಿಲ್ಲ ಮ್ಯಾಮ್. ನಾನು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.